ನಾನು ಏನು ಮಾಡ್ಲಪ್ಪ ಈಗ. ನನ್ನ ಗಂಡ ನನ್ನ ಮೇಲೆ ಬೇಜಾರು ಮಾಡ್ಕೊಂಡಿದ್ದಾರೆ. ಮಾತಾಡ್ಸಿದ್ರು ಮಾತಾಡ್ತಿಲ್ಲ, ನಮ್ಮ ಅತ್ತೆನೂ ಮಾತಾಡ್ತಿಲ್ಲ. ಏನು ಮಾಡಲಿ ಈಗ? ಹೆಂಗೆ ಇವ್ರನ್ನಿಬ್ರನ್ನು ಸಮಾಧಾನ ಮಾಡ್ಕೊಳೋದು ಮಾಡೋದು? ಸಮಾಧಾನ ಮಾಡಲೇಬೇಕು, ಇಲ್ಲಾಂದರೆ ನಾನಿಲ್ಲಿ ಜೀವನ ಮಾಡೋಕ್ಕಾಗಲ್ಲ. ರೀ, ಯಾಕ್ರಿ ಈ ಥರ ಮಾಡ್ತಾ ಇದ್ದೀರಾ? ಯಾಕೆ ನಾನು ಮಾತಾಡ್ಸಿದ್ರು ಮಾತಾಡ್ತಾನೆ ಇಲ್ಲ? ಏನೋ ತಪ್ಪಾಗೋಯ್ತು. ನಾನು ಮತ್ತೆ ನಿಮ್ಮ ಮನೆಗೆ ಬರಬೇಕು, ಈ ಮನೆಗೆ ಬರಬೇಕು ಅಂತ ಆ ಥರ ಸುಳ್ಳು ಹೇಳಿದೆ ಅಂತ ಹೇಳಿದ್ರು ಯಾಕೆ ನನ್ನ ನಂಬ್ತಾನೆ ಇಲ್ಲ? ಯಾಕೆ ಈ ಥರ ದ್ವೇಷ ಮಾಡ್ತೀರಾ? ಮನೆಗೆ ಬರಬೇಕು ಅಂತ ಸುಳ್ಳು ಹೇಳ್ದ? ನಾನೇನಾದ್ರೂ ಮನೆ ಬಿಟ್ಟು ಹೋಗು ಅಂತ ಹೇಳಿದ್ನ? ನೀನಾಗಿ ತಾನೇ ನೀನು ಹೋಗಿದ್ದು? ಅದಕ್ಕೆ ಹಿಂಗೆ ಯಾಕೆ ಸುಳ್ಳು ಹೇಳಬೇಕಾಗಿತ್ತು? ಆ ಥರ ಸುಳ್ಳು ಹೇಳಿದ್ದು ನಿಮ್ಮ ಮೇಲಿನ ಪ್ರೀತಿಯಿಂದ, ಈ ಮನೆ ಮೇಲಿನ ಪ್ರೀತಿಯಿಂದ. ನಿಮ್ಮನ್ನ ನನಗೆ ಜಾಸ್ತಿ ದಿನ ಬಿಟ್ಟಿರೋಕ್ಕಾಗಲಿಲ್ಲ, ಹಾಗಾಗಿ ಈ ಥರ ನಾಟಕ ಮಾಡಬೇಕಾಯ್ತು. ನೀವು ನನ್ನ ಮಾತಾಡ್ತಿಲ್ಲ. ನಾನಾಗಿ ನಾನು ಬರೋಣ ಅಂದರೆ ಎಲ್ಲಿ ಮನೆಗೆ ಸೇರಿಸಲ್ವೋ ಅಂತ ಎದ್ರುಕೊಂಡು ಈ ಥರ ನಾಟಕ ಮಾಡಿದೆ ಅಷ್ಟೇನೆ. ಇದೆಲ್ಲ ನಿಮ್ಮ ಮೇಲಿನ ಪ್ರೀತಿಯಿಂದ ಅಷ್ಟೇ ಮಾಡಿರೋದು. ಇದನ್ನ ಯಾಕೆ ನೀವು ಅರ್ಥ ಮಾಡ್ಕೊತಾ ಇಲ್ಲ? ಪ್ರೀತಿ ಅಂತೆ ಪ್ರೀತಿ, ಎಲ್ಲ ನಾಟಕ. ನನಗೆ ಗೊತ್ತೈತಿ, ಯಾವ ಪ್ರೀತಿನೂ ಇಲ್ಲ ಗೀತಿನೂ ಇಲ್ಲ. ಸಿಗಾಕೊಂಡ್ರೆ ಅದಕ್ಕೆ ಈ ಥರ ನಾಟಕ ಮಾಡ್ತಾ ಇದೆಯಾ? ಯಾರನ್ನ ನಂಬಿಸ್ಬೇಕು, ಯಾರನ್ನ ಖುಷಿ ಪಡಿಸ್ಬೇಕು ಅಂತ ಈ ಥರ ಸುಳ್ಳು ಹೇಳ್ತೀಯಾ? ನಾವು ಏನೇನೋ ಕನ್ಸ್ಕೊಂಡಿದ್ವಿ, ಎಷ್ಟೆಲ್ಲ ಆಸೆ ಇಟ್ಕೊಂಡಿದ್ವಿ. ಅಲ್ಲ, ಈ ಥರ ಸುಳ್ಳು ಹೇಳಿದೆ ಒಂದಲ್ಲ ಒಂದು ದಿವಸ ಹೊರಗೆ ಬಂದೇ ಬರುತ್ತೆ ಅಂತ ನಾವು ಗೊತ್ತಾಗಲಿಲ್ವಾ ನಿನಗೆ? ಅದು ನನಗೂ ಗೊತ್ತಿತ್ತು, ಒಂದಲ್ಲ ಒಂದು ದಿವಸ ಗೊತ್ತಾಗೇ ಆಗುತ್ತೆ, ಹೊಟ್ಟೆನಾದ್ರೂ ಮುಂದಕ್ಕೆ ಬರುತ್ತೆ ಅಂತ ಗೊತ್ತಿತ್ತು. ಆದರೆ ಈ ಮನೆಗೆ ಬರೋವರೆಗೂ ಆ ಥರ ನಾಟಕ ಮಾಡೋಣ, ಬಂದಮೇಲೆ ನಿಜ ಹೇಳೋಣ ಅಂತ ಅಂದ್ಕೊಂಡೆ. ಒಂದು ಸ್ವಲ್ಪ ದಿನ ಹೋಗಲಿ ಅಂತಾನ. ಆದರೆ ನಿಜ ಹೇಳೋ ಅಂಥ ಸಂದರ್ಭ ಬರಲೇ ಇಲ್ಲ. ಹಾಗಾಗಿ ನನಗೆ ನಿಜ ನಾನು ಹೇಳೋಕ್ಕಾಗಲಿಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನೀನೇನು ಮಾತಾಡಿದ್ರು ಅಷ್ಟೇನೆ, ಮುಗೀತು ನಿನ್ನ ಕಾಲ. ಅದಕ್ಕೆ ನಾಟಕ ಮಾಡ್ತಿದ್ದೋ, ಪಂಡಿತರ ಹತ್ರ ಹೋಗೋಣ, ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ ಅಂತಂದರೆ ಬಣ್ಣ ಬಯಲಾಗುತ್ತೆ ಅಂತ ಈ ಥರ ನಾಟಕ ಮಾಡ್ತಿದ್ದೆ ಅಲ್ವೇ? ನಿನ್ನ ಬಾಯಕ್ಕೆ ಏನು ಇಟ್ಕೊಂಡಿದ್ದೆ? ಒಂದು 2 ದಿವಸಕ್ಕೆ ಹೇಳ್ಬೇಕಾಗಿತ್ತು ಈ ಥರ ನಾನು ಸುಳ್ಳು ಹೇಳಿದ್ದೀನಿ ಅಂತಾನ. ಅವಾಗಲೇ ಸುಮ್ಮನೆ ಆಗ್ತಿದ್ವಿ, ಇಷ್ಟೆಲ್ಲ ನಾವು ಆಸೆನೇ ಇಟ್ಕೊಂತಿರ್ಲಿಲ್ಲ. ಹೋಗ್ಲಿ ಬಿಡಿ, ಏನೋ ಹೇಳ್ದೆ ಇರೋದು ತಪ್ಪಾಗೋಯ್ತು, ಕ್ಷಮಿಸ್ಬಿಡಿ. ನಿನ್ನ ಹತ್ರ ಮಾತಾಡೋಕ್ಕೆ ನನಗೆ ಇಷ್ಟ ಆಗಲ್ಲ, ನಿನ್ನ ಮಕ ನೋಡೋಕ್ಕೂ ಆಗ್ತಿಲ್ಲ ನನಗೆ. ರೀ ನಿಂತ್ಕೊಡ್ರಿ. ಅಯ್ಯೋ ದೇವ್ರೆ, ಇವ್ರೇನಪ್ಪ ಹಿಂಗೆ ಸಿಟ್ಟು ಮಾಡ್ಕೊಂಡು ಹೋಗ್ತಾರೆ? ಅಲ್ಲ, ನಾನು ಏನಂತ ತಪ್ಪು ಮಾಡಬಾರ್ದು ಮಾಡಿದ್ದೀನಿ ಅಂತ ಅನ್ನಂಗೆ ಆಡ್ತಾ ಇದ್ದಾರೆ. ಈ ಮನೆಗೆ ಬರೋಕ್ಕೋಸ್ಕರ ಇವ್ರ ಮೇಲಿನ ಪ್ರೀತಿಯಿಂದ ಹಿಂಗೆ ಮಾಡಿದ್ದೀನಿ ಅಂತ ಹೇಳಿದ್ರು ನಂಬ್ತಾನೆ ಇಲ್ವಲ್ಲ? ಇನ್ನು ಹೆಂಗೆ ಹೇಳ್ತಾರೆ ಇವ್ರಿಗೆ? ಅತ್ತೆ, ನೀವಾದ್ರೂ ನನ್ನ ಮಾತು ಕೇಳಿ ಅತ್ತೆ. ನಾನು ಸ್ವಲ್ಪ ಮಾತಾಡೋದು ಕೇಳಿಸ್ಕೊಳ್ಳಿ. ನೀನು ಮಾತಾಡೋದು ಬೇಡ, ನಾನು ಕೇಳಿಸ್ಕೊಳ್ಳೋದು ಬೇಡ. ಹೋಗಮ್ಮ. ಇಷ್ಟು ದಿನ ಕೇಳಿಸ್ಕೊಂಡಿದ್ಕೆ ಸರಿಯಾಗಿ ಮಾಡಿದ್ಯಲ್ಲ ಮೋಸನ. ಹೋಗು. ಅಯ್ಯೋ ಅತ್ತೆ, ಅದು ಹಂಗಲ್ಲ. ಅದು ನನಗೆ ಈ ಮನೆ ನಿಮ್ಮ ಮೇಲೆ ತುಂಬ ಪ್ರೀತಿ, ಅದಕ್ಕೋಸ್ಕರ ಈ ಮನೆಗೆ ಹೆಂಗಾದ್ರೂ ಮಾಡಿ ಬರಲೇಬೇಕು ಅಂತ ಹಂಗೆ ಮಾಡಿದೆ. ನಾನು ಜಗಳ ಮಾಡ್ಕೊಂಡು ಬಿಟ್ಟೋಗಿದ್ದು ತಪ್ಪಾಯಿತು. ಅದಕ್ಕೋಸ್ಕರ ನನಗೆ ಇಲ್ಲಿಗೆ ಬರಬೇಕು ಅಂತ ಆಸೆ ಇತ್ತು. ಆದರೆ ಏನು ಮಾಡೋದು, ನಿಮ್ಮ ಮಗನೇ ಕರ್ಕೊಂಡೇ ಬರಲಿಲ್ಲ. ಅದಕ್ಕೆ ನಾನೇ ಈ ಥರ ಸುಳ್ಳು ಹೇಳಿ ಬಂದೆ. ಹಂಗೆ ಬಂದಿದ್ರೆ ನೀವು ಬಿಡ್ಕೊಂತ ಇರಲಿಲ್ಲ, ಬೈತಿರ್ತೀರಾ ಅಂತ ನಾ ಈ ಥರ ನಾಟಕ ಮಾಡಬೇಕಾಯ್ತು. ನಾನು ತಪ್ಪಾಯ್ತತ್ತೆ. ಆಯಿತು ಹೋಗಮ್ಮ, ನನಗೆ ಹೇಳ್ತೀನಿ ನಿನ್ನ ಗಂಡಂತ ಹೇಳೋ. ಅತ್ತೆ, ಅಯ್ಯೋ ಇವತ್ತೇನು ನನ್ನ ಮಾತು ಕೇಳ್ದಂಗೆ ಹೋಗ್ಬಿಡ್ತಲ್ಲ, ಏನು ಮಾಡೋದು? ಅಯ್ಯೋ ನನಗಂತೂ ತುಂಬ ಬೇಜಾರಾಗ್ತೈತಿ. ಹೋಗಿ ದೇವಸ್ಥಾನ ತಕ್ಕೋದ್ರೆ ಹೋಗಿ ದೇವ್ರ ಹತ್ರ ಸ್ವಲ್ಪ ಹೊತ್ತು ಕೂತ್ಕೊಂಡು ಸಮಾಧಾನದಿಂದ ನನ್ನ ದುಃಖ ಎಲ್ಲ ಹೇಳ್ಕೊಂಬನ. ಮನುಷ್ಯರ ಹತ್ರ ಹೇಳ್ಕೊಂಡ್ರೆ ಎಲ್ಲ ಆಡ್ಕೊಂಡು ಹಾಕ್ತಾರೆ. ದೇವರಾದೆ ಸುಮ್ಮನೆ ಕೇಳಿಸ್ಕೊಂತಾನೆ, ಏನೂ ಹೇಳಲ್ಲ. ದೇವಸ್ಥಾನ ತಕ್ಕಾದ್ರೂ ಹೋಗೋಣ. ಓ ಏನು ಗೌರಿ, ಎಲ್ಲಿಗೆ ಹೋಗ್ತಾ ಇದೆಯಾ? ಹೆಂಗೆ ಗುಡಿತಕ್ಕೆ ಹೋಗ್ತಾ ಇದೆಯೇನು? ಕಣ್ಕಂಬಜ್ಜಿ, ಕುಡಿತಕ್ಕೆ ಹೋಗ್ತಾ ಇದ್ದೀನಿ. ನೀನು ಹೋಗಿ ಬಂದೆ ನಾಳೆನೆ? ನಮ್ಮ ನಾನು ಈಗಿನ ಹೋಗಿ ಕೈ ಮುಗ್ದು ಬರ್ತಾ ಇದ್ದೀನಿ. ಸರಿ, ಏನು ಸಮಾಚಾರ? ಯಾಕೋ ಸಪ್ಪಗಿದೆಯಾ, ಏನಾಯ್ತು? ಅಲ್ಲ, ನಿನಗೆ ಇವಾಗ ಎಷ್ಟು ತಿಂಗಳು? ಏನೂ ಇಲ್ಲ ಅಜ್ಜಿ, ನಾನು ಬಸ್ರಿ ಅಲ್ಲ. ಹೋಗು ಸುಮ್ಮನೆ. ಬಸ್ರಿ ಅಲ್ಲ ಮತ್ತೆ ಗಂಡನ ಮನೆಗೆ ಬರಬೇಕಾದ್ರೆ ನಾನು ಬಸ್ರಿ ಅಂತಾನೆ ಹೇಳ್ಕೊಂಡು ಬಂದಿಲ್ಲಿ. ಈಗೇನಾತಿ? ಬಸ್ರಿ ಅಲ್ಲ ಅನ್ನೋದು ಇವಾಗ ಗೊತ್ತಾತ ನಿನಗೆ? ಕಮಲಜ್ಜಿ, ಸುಮ್ಮನೆ ತಲೆ ತಿನ್ಬೇಡ, ಹೋಗು. ಎಲ್ಲ ಗೊತ್ತಿದ್ದು ನಾಟಕ ಮಾಡ್ತಾ ಇದ್ದೆ ನೀನು. ನನಗೆ ಗೊತ್ತೈತೆ, ನೀನು ಎಲ್ಲ ವಿಷಯ ತಿಳ್ಕೊಂಡಿದ್ದೀಯ ಅಲ್ಲೇನೆ. ಸುಮ್ಮನೆ ನಾಟಕ ಮಾಡಬೇಡ ಇಲ್ಲಿ, ಗೊತ್ತಿಲ್ಲದೆ ಇರೋ ಥರ. ಹೌದಾ? ಸರಿ, ನಾಟಕ ಮಾಡ್ತಾ ಇರೋದು ನಾನಲ್ಲ, ನೀನು. ಇಷ್ಟು ದಿನನ ಬಸ್ರಿ ಅಂತಾನ ನಂಬಿಸ್ತೆ ನಾಟಕ ಮಾಡಿ. ನಿಮ್ಮತ್ತೇನು ನಿನ್ನ ಗಂಡನು ನನ್ನೂ ನಂಬಿಸ್ತೆ. ನನಗೂ ನಂಬಿಕೆ ಬಂದಿರಲಿಲ್ಲ. ನಿಜವಾಗ್ಲೂ ಬಸ್ರಿನ ಅಂತ ಅನ್ಕೊಂತಿದ್ದೆ ನೀನು ಓಡಾಡೋದು ನೋಡ್ತಾ ಇದ್ರೆ. ಈಗ ಗೊತ್ತಾಯ್ತು ಬಿಡು. ಗೊತ್ತಾಯ್ತು ತಾನೆ? ಮುಚ್ಕೊಂಡು ಹೋಗು. ಗೊತ್ತಾದ್ಮೇಲೆ ಮತ್ತೆ ಯಾಕೆ ಅದನ್ನ ನನ್ನ ಹತ್ರ ಬಂದು ಹೇಳ್ತಾ ಇದೆಯಾ? ಮುಚ್ಕೊಂಡು ಹೋಗ ಜೈ, ಹೋಗು. ಆಯ್ತು, ಹೋಗ್ತೀನಿ ಬಿಡು. ಅಯ್ಯ ಮೂಗಿನ ತುದಿ ಮೇಲೆ ಇರುತ್ತೆ ಸಿಟ್ಟು, ಹಂಗೇನೆ ಇರೋದಿದ್ದಂಗೆ ಹೇಳಿದ್ರೆ ಎದ್ದು ಬಂದು ಎಲ್ಲಿಗೆ ಹೋದ್ರಂತೆ. ಹಂಗಾಯ್ತು ನಿನ್ನ ಕತೆ. ಹೋಗು. ನಿನ್ನ ತೊಳಗೆ ಎಲ್ಲಿ ಹೋದ್ರೂ ತಪ್ಪಲ್ಲ ಕಂಟ್ಕ. ನಾನು ಎಲ್ಲಿಗಾದ್ರೂ ಹೋಗ್ತೀನಿ, ಮುಚ್ಕೊಂಡು ಹೋಗು. ಹೋಗು. ಪಾಪ ಆ ದೇವ್ರಿಗೆ ಅದೇನು ಕಷ್ಟನೋ ಏನೋ ನೀನು ಹೋಗ್ತಿರೋದಕ್ಕೆ. ಅವರಿಗೆ ಕಷ್ಟನಾ? ನಾನೋದ್ರೆ ದೇವ್ರಿಗೆ ಕಷ್ಟ ಆಗುತ್ತೆ. ಮುಚ್ಕೊಂಡು ಹೋಗು. ನೀನೇನೇನೋ ಮಾತಾಡಬೇಡ.
ಯಾವಾಗಿಂದ ನೋಡ್ತಲೇ ಇದ್ದೀನಿ ನಾನು, ಮುಚ್ಕೊಂಡು ಹೋಗು ಅಂತಾಳೆ. ನಾನೇನು ತೆರ್ಕೊಂಡು ಬಿಡ್ಕೊಂಬತ್ತಾ ಇದ್ದೀನ? ಮುಚ್ಕೊಂಡೆ ಕಣೆ ಹೋಗ್ತಾ ಇರೋದು. ನೀನು ಹೋಗು, ಮುಂದೆ ನೋಡ್ಕೊಂಡು ಬಿದ್ದಿದ್ದಿ ಆಮೇಲೆ ಗುಂಡಕ್ಕೆ ಪಂಡಕ್ಕೆ. ಥೂ, ಈ ಮುದುಕಿ ಕಾಯ್ತಾ ಇರ್ತಾಳೆ ಇಂಥದ್ದು ಯಾವ್ದಾದ್ರು ಸಿಕ್ಕಿದ್ರೆ ಸಾಕು ಅಂತಾನ. ಇಲ್ಲಾದ್ರೂ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ನೆಮ್ಮದಿಯಾಗಿ ದೇವ್ರ ಹತ್ರ ಬೇಡ್ಕೊಂಡು ಹೋಗೋಣ, ನನ್ನ ಕಷ್ಟನೆಲ್ಲ ಹೇಳ್ಕೊಂಡು. ಗೌರಿ, ಏನ್ ಗೌರಿ ದೇವಸ್ಥಾನಕ್ಕೆ ಬಂದ? ದೇವಸ್ಥಾನಕ್ಕೆ ಬಂದ್ಯಾ ಅಂತ ಕೇಳ್ತಾ ಇದ್ದಾಳೆ. ಈ ದೇವಸ್ಥಾನ ಅಲ್ದ ಇನ್ನೇನೇನು ಸ್ಮಶಾನ ಮಾತಾಡೋದು ನೋಡು. ಇವಳು ಬೇರೆ ಇದ್ದಾಳೆ. ಎಲ್ಲಿಗೋದ್ರೂ ನನಗೆ ಇಂಥ ಶನಿಗಳು ಕಾಟ ತಪ್ಪದೇ ಇಲ್ಲ. ಮನೆಯಾಗ ಒಂದೆರಡು ಶನಿಗಳು, ಆ ಮುದುಕಿ ಒಂದು, ಇವಳು ಒಬ್ಳು. ಹೋಗತ್ತ, ಏನಪ್ಪ ನನ್ನ ಜೀವನ, ಇವರಿಂದ ಎಲ್ಲ ಒಂಥರ ನರ್ಕದಂಗೆ ಆಗ್ತೈತಿ. ಇದಕ್ಕಿಂತ ಸಾಯದೆ ಮೇಲೆ ಒಂದ್ಸತಿ ಒಂದೊಂದ್ಸಲ ಯೋಚನೆ ಮಾಡಿದೆ. ಆದರೆ ನಾನು ಇಷ್ಟಕ್ಕೆಲ್ಲ ಸಾಯ ಅಂತಾಳಲ್ಲ, ನಾನು ಧೈರ್ಯವಂತೆ, ಎಲ್ಲ ಸಾಧಿಸಿ ತೋರಿಸ್ತೀನಿ. ನಾನು ಏನು ಅಂತ ತೋರಿಸ್ತೀನಿ. ಯಾಕೆ ಗೌರಿ ಅಲ್ಲೇ ನಿಂತ್ಕೊಂಡೆ? ಬಾ, ದೇವ್ರಿಗೆ ಕೈ ಮುಗಿ ಬಾ. ಅಪ್ಪ ದೇವ್ರಿ, ಮೊದಲು ಈಗ ಈ ಜಿಲೇಬಿನ ಆಚೆ ಕಳಿಸ್ಬೇಕು. ಇವಳಿಂದನೇ ಎಲ್ಲ ಆಗಿದ್ದು, ಇವಳಿಂದ ಇವಳ ಗಂಡನಿಂದನ. ನಾವು ಜಗಳ ಆಡಿದ್ದು, ಮನೆ ಬಿಟ್ಟು ಹೋಗಿದ್ದು ಎಲ್ಲ ಇವರಿಂದನೇ. ನನ್ನ ಗಂಡ ಯಾವಾಗ ಇವಳಿಗೆ ಚೆನ್ನಾಗಿಲ್ಲ ಅಂತ ದುಡ್ಡು ಕೊಟ್ಟನು ಆವಾಗಲೇ ಶುರುವಾಯಿತು ನಮ್ಮ ಮನೇಲಿ ಜಗಳ. ಇವರಿಂದನ ನಾವು ಜಗಳ ಆಡ್ತಲೇ ಇದ್ದೀವಿ ಇನ್ನೊಂದು. ಇವ್ರಿಗೆ ಸಹಾಯ ಮಾಡಕ್ಕೆ ಹೋಗಿ ಇವರು ಮೊದಲು ಒಳಗೆ ಹೋಗ್ಬೇಕು. ಇಂಥವ್ರು ನಮಗೆ ನೆಮ್ಮದಿ ಕೊಡದೇ ಇರೋಂಥವ್ರು ಅವ್ರು ನೆಮ್ಮದಿಯಾಗಿರಬಾರ್ದು. ಹಂಗೆ ಮಾಡಪ್ಪ ದೇವ್ರಿ. ನನಗಂತೂ ನನ್ನ ಗಂಡ ನಮ್ಮ ಅತ್ತೆ ಕ್ಷಮಿಸಿ, ಮೊದಲಿನ ಥರ ಮಾತಾಡ್ಸಂಗೆ ಮಾಡಪ್ಪ ದೇವ್ರಿ. ನನಗೂ ಒಂದು ಮಗು ಆದರೆ ನನ್ನ ಗಂಡ ನಮ್ಮ ಅತ್ತೆ ಯಾವಾಗ ಚೆನ್ನಾಗಿರ್ತಾರೆ. ನನಗೆ ಯಾವಾಗ ಮಗು ಕೊಡ್ತೀಯಪ್ಪ ದೇವ್ರಿ. ಇಷ್ಟು ವರ್ಷ ನಾನು ಕಾಯ್ತಲೇ ಇದ್ದೀನಿ. ಯಾವ್ಯಾವ ದೇವ್ರನ್ನ ಬೇಡ್ಕೊಂಡೆ, ಅದು ಯಾವುದು ಪ್ರಯೋಜನ ಇಲ್ಲ. ನೀನಾದರೂ ನನಗೆ ಹೇಳಿ ಕರುಣೆ ತೋರಿ, ನನಗೂ ಒಂದು ಮಗು ಕೊಡಪ್ಪ ದೇವ್ರಿ. ಕೂತ್ಕೊಳ್ಳಿ ದೇವ್ ಗೌರಿ, ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಮನಸ್ಸಲ್ಲಿರೋದೆಲ್ಲ ಕಷ್ಟನೆಲ್ಲ ಹೇಳ್ಕೊಂಡು ನೆಮ್ಮದಿಯಾಗಿ ಆಮೇಲೆ ಹೋಗು. ಒಂದು 10 ನಿಮಿಷ ಕೂತ್ಕ. ದೇವಸ್ಥಾನಕ್ಕೆ ಬಂದಮೇಲೆ ಕೂತ್ಕೊಂಡು ಹೋಗ್ಬೇಕು. ನಾನು ಕುತ್ಕೊಂಬಂತಾನೇ ಬಂದೆ, ಆದ್ರೆ ಏನು ಮಾಡೋದು, ನೀನು ನೋಡಿದ್ಮೇಲೆ ಕುತ್ಕೊಂಬಕ್ಕೆ ಮನಸ್ಸೇ ಆಗ್ತಾ ಇಲ್ಲ. ನೀನು ಇನ್ನು ಯಾವಾಗ ಎದ್ದೋಗೋದು? ಮನೆಗೆ ಹೋಗಲ್ವಾ ನೀನು? ಯಾಕೆ ಗೌರಿ ಹಂಗೆ ಮಾತಾಡ್ತಾ ಇದ್ಯಾ? ನಾನು ಹೋಗ್ಬೇಕು. ಈಗಿನ ಪೂಜೆ ಮಾಡಿಸ್ಕೊಂಡು ಕಾಯಿ ಹೊಡೆಸ್ಕೊಂಡು ಕೂತ್ಕೊಂಡೆ, ಸ್ವಲ್ಪ ಹೊತ್ತು ಕೂತ್ಕೊಂಡು ಹೋಗೋಣ ಅಂತಾನ. ಕುಕ್ಕ, ಏನಾಗಲ್ಲ. ಏನ್ ಸಮಾಚಾರ? ಯಾಕೋ ಬೇಜಾರಲ್ಲಿ ಇದ್ದಂಗಿದೀಯಾ? ಏನಾಯ್ತು? ಎಲ್ಲ ಗೊತ್ತಿದ್ದು ನಾಟಕ ಮಾಡೋದು ನೋಡು. ಯಾಕೆ ಬೇಜಾರಲ್ಲಿದ್ಯಾ ಅಂತನ ಬೇರೆ ಕೇಳೋದು. ನಮ್ಮ ಅತ್ತೆ ಊರು ತುಂಬ ಡಂಗೂರ ಸಾರೇಳು ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ಯಾಕೆ ಬೇಜಾರಾಗಿದ್ದೀನಿ ಅಂತ ನಿನಗೆ ಗೊತ್ತು. ಸುಮ್ಮನೆ ನಾಟಕ ಮಾಡಬೇಡ, ಸುಮ್ಮನೆ ಕೂತ್ಕ. ನನಗೆ ಸಿಟ್ಟು ಬರುತ್ತೆ ನೀನೇನ ನಾನು ಮಾತಾಡ್ಸಿದ್ರೆ. ಯಾಕೆ ಗೌರಿ ಹಂಗಂತೀಯ? ಏನು ವಿಷಯ ಅಂತ ನನಗೆ ಖಂಡಿತ ಗೊತ್ತಿಲ್ಲಮ್ಮ. ನಾಟಕ ಮಾಡಬೇಡ. ನಾನು ಬಸ್ರಿ ಅಂತ ನಾಟಕ ಮಾಡಿದ್ದೀನಿ ಅಂತನ ಇಷ್ಟು ದಿನ ನಾಟಕ ಮಾಡಿ ನಾನು ಅತ್ತೆ ನನ್ನ ಗಂಡನ್ನ ಯಾಮಾರಿಸಿದ್ದೀನಿ ಅಂತ ಮತ್ತೆ ನಿನ್ನ ಹತ್ರ ಹೇಳಿಲ್ವಾ? ಹೇಳಿಲ್ವಾ ಹೇಳು. ನಾಟಕನ? ನೀನು ಬಸ್ರಿ ಅಲ್ವಾ ಹಂಗಾದ್ರೆ? ಏನು ಹೇಳ್ತಾ ಇದ್ದಿ ಗೌರಿ? ನನಗೆ ಗೊತ್ತೇ ಇಲ್ಲ ಈ ವಿಷಯ. ನಿಮ್ಮ ಅತ್ತೆ ನನಗೆ ಸಿಕ್ಕೇ ಇಲ್ಲ ಅಂದ್ರೆ ಇವಳಿಗೆ ವಿಷಯ ಏನು ಗೊತ್ತಿಲ್ವಾ ನಿಜವಾಗ್ಲೂ? ಇವಳು ಹೇಳೋದು ನೋಡಿದ್ರೆ ನಮ್ಮ ಅತ್ತೆ ಇವಳ ಏನೂ ಹೇಳಿಲ್ಲ ಅಂತ ಕಾಣಿಸುತ್ತೆ. ನಾನೇ ಎಲ್ಲ ಹೇಳ್ಬಿಟ್ನಾ? ಅಯ್ಯೋ, ಗೊತ್ತಿರುತ್ತೆ ಅನ್ಕೊಂಡು ನಾನು ಹೇಳಿದೆ. ಹೋಗ್ಲಿ ಬಿಡು, ಇವತ್ತೆಲ್ಲ ನಾಳೆ ಗೊತ್ತಾಗಲೇಬೇಕಾಗಿತ್ತು. ಈಗೇನಂತೆ, ಹಿಂಗೆ ನನ್ನಿಂದ ಗೊತ್ತಾದ್ರೇನು ಬೇರೆಯವರಿಂದ ಗೊತ್ತಾದ್ರೇನು, ಎಲ್ಲ ಒಂದೇನೆ. ಗೌರಿ ಏನು ಯೋಚನೆ ಮಾಡ್ತಾ ಇದ್ಯಾ? ಅಲ್ಲ, ನೀನು ಬಸ್ಸಿ ಅಲ್ವಾ? ಇಷ್ಟು ದಿನ ನಾಟಕನ ಮಾಡಿದ್ದು ನೀನು? ಹೌದು, ಏನೀಗ ನಾನು ಬಸ್ರಿ ಅಲ್ಲ. ನಿನ್ಗೆ ಯಾಕೆ ಅದೆಲ್ಲನ? ನಿನಗೂ ನನಗೂ ಯಾವ ಸಂಬಂಧ ಇಲ್ಲ ತಾನೆ? ನಾನು ಬಸ್ರಿ ಆದ್ರೆಷ್ಟು ಬಿಟ್ಟರೆಷ್ಟು, ನಿನ್ಗೆ ಯಾಕೆ ಅವೆಲ್ಲನ? ಯಾಕೆ ನಾನು ಬಂಜೆ ಅಂತ ಆಡ್ಕೆ ಮಕ್ಕ? ನಿನ್ಗೊಂದು ಮಗು ಆಗೈತಲ್ಲ ಅದಕ್ಕೆ. ನಾನು ನೋಡಿದ್ರೆ ಯಾವಾಗಲೂ ನಿನಗೆ ಹಂಗೆ ಅನ್ಸುತ್ತೆ. ಸುಮ್ಮನೆ ಎದ್ದೋಗು. ನಾನು ನೆಮ್ಮದಿಗಾಗಿ ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ನಾನು ನೆಮ್ಮದಿ ಕೆಡಿಸ್ಬೇಡ ನೀನು. ಅಮ್ಮ ಬಾರಮ್ಮ ಹೋಗೋಣ, ಬಾರಮ್ಮ. ಅವ ಆಂಟಿ ನೋಡು ಹೆಂಗ್ ಮಾತಾಡ್ತೈತೆ, ಬಾ ಹೋಗೋಣ. ಅಮ್ಮ ಬಾರಮ್ಮ ಹೋಗೋಣ. ಸರಿ ಆಯ್ತಪ್ಪ, ನಡಿ ಹೋಗೋಣ. ನೋಡು, ನೀನು ಹಿಂಗ್ ಸಿಟ್ ಮಾಡ್ಕೊಂಡು ಮಾತಾಡಿಕ್ಕೆ ನನ್ನ ಮಗ ಎದ್ರಕೊಂಡೇ ಬಿಟ್ಟ. ಸ್ವಲ್ಪ ಮುಖದ ಮೇಲೆ ನಗು ಇರ್ಲಿ. ಯಾರ ಹತ್ರ ಏನಾದ್ರು ಮಾತಾಡ್ಬೇಕಾದ್ರೆ ಹಿಂಗ್ ಸಿಟ್ ಮಾಡ್ಕೊಂಡು ಮಾತಾಡಿದ್ರೆ ಯಾರಿಗೂ ಇಷ್ಟ ಆಗಲ್ಲ. ನಡಿಯಪ್ಪ ಹೋಗೋಣ ಕರ್ಣ. ನಾನು ಮಾತಾಡದೆ ಹಿಂಗೆ. ಕರ್ಕೊಂಡು ಹೋಗು, ಸುಮ್ಮನೆ ಎದ್ದು. ಹೋಗೋಣ ಮಂಟಕ್ಕೆ. ಸದ್ಯ ಓದ್ಲಲ್ಲ. ದೇವ್ರೇ, ನನ್ಗೆ ಯಾಕಪ್ಪ ಹಿಂಗೆ ಕಷ್ಟ ಕೊಡ್ತೀಯಾ? ನನಗೂ ಒಂದು ಮಗು ಕರುಣಿಸಪ್ಪ. ಆ ಮಗು ಆದರೆ ನನಗೂ ನನ್ನ ಗಂಡ ಪ್ರೀತಿಯಿಂದ ನೋಡ್ಕೊಂತಾನೆ. ಈ ಜಿಲೇಬಿ ನೋಡು ಎಷ್ಟು ಖುಷಿಯಾಗಿದ್ದಾಳೆ ಒಂದು ಮಗು ಆಗಿರೋದಕ್ಕೆ. ಎಲ್ಲರೂ ಬೆಲೆ ಕೊಡ್ತಾರೆ. ಎಲ್ಲಾದ್ರೂ ಹೋದ್ರೂ ಅವಳಿಗೆ ಮರ್ಯಾದೆ. ಆದರೆ ನನ್ನಂತವ್ರಿಗೆ ಮರ್ಯಾದೆನೇ ಕೊಡಲ್ಲ. ಮಕ್ಕಳಾಗಿಲ್ಲ ಅಂತಾನೆ ಎಲ್ಲ ಅಂಗಿಸ್ತಾರೆ. ನನಗೆ ಯಾವಾಗ ಭಾಗ್ಯ ಬರುತ್ತೋ ಏನೋ ದೇವ್ರೇ, ನನ್ನ ಕಷ್ಟ ಪರಿಹಾರ ಮಾಡಪ್ಪ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.